ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 86. ಚೆನ್ನೈನ ಸಂಜೆಯ ಬಿಸಿಲು ಮೆಲ್ಲಗೆ ತಣ್ಣಗಾಗತೊಡಗಿತ್ತು. ವಿಕ್ರಮ್ ಯಾಮಿನಿಯನ್ನು ಅವಳ ಮನೆಯಲ್ಲಿ ಬಿಟ್ಟು ಭಾರವಾದ ಮನಸ್ಸಿನಿಂದ ವರ್ಮನ್ ಬಂಗಲೆಯೊಳಗೆ ಪ್ರವೇಶಿಸಿದನು. ಒಳಗೆ ಕಾಲಿಡುತ್ತಿದ್ದಂತೆಯೇ ಬಾಗಿಲಿನಲ್ಲಿ 2 ಕಾರುಗಳು ಪ್ರಯಾಣಕ್ಕೆ ಸಿದ್ಧವಾಗಿ ನಿಂತಿದ್ದವು. ಅಥರ್ವ ಆಗಲೇ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದನು. ಆದರೆ ಅವರು ರಾಜಿ ಆಗಿರಲಿಲ್ಲ. ಆದರೂ ಬೇರೆ ದಾರಿ ಇಲ್ಲದೆ ಅವರನ್ನು ಮೀರಿ ಊರಿಗೆ ಹೊರಡಲು ಸಿದ್ಧನಾಗಿದ್ದನು. ಒಂದೆಡೆ ನಕ್ಷತ್ರ, ಅಜಯ್ ಮತ್ತು ಕಾರುಣ್ಯರೊಂದಿಗೆ ಮಾತನಾಡುತ್ತಿರಲು ಪುಟ್ಟ ಬಾಬು ಅತ್ತಿಂದಿತ್ತ ಓಡಾಡುತ್ತಾ ಆಟವಾಡುತ್ತಿದ್ದನು. ವಿಕ್ರಮ್ನನ್ನು ನೋಡಿದೊಡನೆ ಅಥರ್ವ ಹತ್ತಿರ ಬಂದು, ಬಾರೋ ವಿಕ್ಕಿ, ಯಾಮಿನಿಯನ್ನು ಭದ್ರವಾಗಿ ಬಿಟ್ಟಿಯಾ? ಏನು ಸಮಸ್ಯೆ ಅಂತ ಕೇಳಿದ್ಯಾ ಎಂದು ಮೆಲುದನಿಯಲ್ಲಿ ಕೇಳಿದನು. ಭದ್ರವಾಗಿ ಬಿಟ್ಟೆ ಅಣ್ಣ, ಅವರ ಅಮ್ಮನಿಗೂ ಹೇಳಿದ್ದೇನೆ ಎಂದ ವಿಕ್ರಮ್ ಅವಳಿಗೆ ನಡೆದ ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದನು. ಸರಿ ಬಿಡು, ನೀನು ಫೀಲ್ ಮಾಡ್ಕೋಬೇಡ, ಹೋಗಿ ಫ್ರೆಶ್ ಅಪ್ ಆಗಿ ಬಾ ಎಂದನು ಅಥರ್ವ. ವಿಕ್ರಮ್ ತನ್ನ ಕೋಣೆಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಸ್ನಾನ ಮುಗಿಸಿ ಹಳದಿ ಬಣ್ಣದ ಟೀ ಶರ್ಟ್ ಮತ್ತು ಕಪ್ಪು ಜೀನ್ಸ್ ಧರಿಸಿ ಕೆಳಗೆ ಬಂದನು. ಅಣ್ಣ, ಹೊರಡೋಣವಾ ಎಂದನು. ವಿಕ್ರಮ್ ಧ್ವನಿಯಲ್ಲಿ ಒಂದು ರೀತಿಯ ಆಯಾಸವಿದ್ದರೂ ಅಣ್ಣನ ಸಂತೋಷಕ್ಕಾಗಿ ಅವನು ಅದನ್ನು ಮರೆಮಾಚಿಕೊಂಡಿದ್ದನು. ಸರಿ, ಹೊರಡೋಣ. ಲಗೇಜ್ ಎಲ್ಲ ಕಾರಿಗೆ ಹಾಕಿದೆಯಾ? ಅಜಯ್ ಅವರು ತಮ್ಮ ಕಾರಿನಲ್ಲಿ ಬರುತ್ತಾರೆ, ನಾವು ನಮ್ಮ ಕಾರಿನಲ್ಲಿ ಹೋಗೋಣ ಎಂದನು ಅಥರ್ವ. ಮೊದಲ ಕಾರನ್ನು ಅಥರ್ವ ಚಲಾಯಿಸುತ್ತಿದ್ದನು. ಪಕ್ಕದಲ್ಲಿ ನಕ್ಷತ್ರ ಕುಳಿತಿದ್ದಳು. ಹಿಂದಿನ ಸೀಟಿನಲ್ಲಿ ಕಿಟಕಿಯ ಬಳಿ ಕುಳಿತಿದ್ದ ವಿಕ್ರಮ್ ಚೆನ್ನೈನ ರಸ್ತೆಗಳನ್ನು ನೋಡುತ್ತಾ ಬಂದನು. ಎರಡನೇ ಕಾರನ್ನು ಅಜಯ್ ಓಡಿಸುತ್ತಿದ್ದನು. ಪಕ್ಕದಲ್ಲಿ ಕಾರುಣ್ಯ, ಹಿಂದೆ ನಕ್ಷತ್ರಾಳ ತಾಯಿ ಮತ್ತು 2.5 ವರ್ಷದ ಪುಟ್ಟ ಬೋರ ಕುಳಿತಿದ್ದರು. ಚೆನ್ನೈನ ಗದ್ದಲದ ಸಂಜೆಯನ್ನು ದಾಟಿ ಉದ್ದನೆಯ ಹೆದ್ದಾರಿಯಲ್ಲಿ ಅಥರ್ವನ ಕಾರು ವೇಗವಾಗಿ ಸಾಗುತ್ತಿತ್ತು. ಕಾರಿನ ಎಸಿಯ ತಂಪಿನಲ್ಲಿ ನಕ್ಷತ್ರ ಮುಖದಲ್ಲಿ ಒಂದು ರೀತಿಯ ನೆಮ್ಮದಿ ಮೂಡಿತ್ತು. ನಕ್ಷತ್ರ, ಈಗಷ್ಟೇ ನಿನ್ನ ಮುಖದಲ್ಲಿ ಒಂದು ಸ್ಪಷ್ಟತೆ ಕಾಣ್ತಿದೆ. ದೊಡ್ಡಮ್ಮ ಮಾತನಾಡಿದ್ದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಎಂದು ಅಥರ್ವ ಮೃದುವಾಗಿ ಹೇಳಲು ನಕ್ಷತ್ರ ಅವನ ಭುಜದ ಮೇಲೆ ವಾಲಿಕೊಂಡಳು. ನೀವು ಇರುವಾಗ ನನಗೇನು ಚಿಂತೆ, ಆದರೆ ನನ್ನ ಕುಟುಂಬವನ್ನು ಅವರು ಕೀಳಾಗಿ ಮಾತನಾಡಿದಾಗ ಮಾತ್ರ ನನ್ನಿಂದ ತಡೆದುಕೊಳ್ಳಲಾಗಲಿಲ್ಲ. ಈಗ ನಾವೆಲ್ಲರೂ ಒಟ್ಟಾಗಿ ಊರಿಗೆ ಹೋಗುತ್ತಿರುವುದನ್ನು ನೆನಪಿಸಿಕೊಂಡರೆ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದಳು. ಹಿಂದೆ ಕುಳಿತಿದ್ದ ವಿಕ್ರಮ್ ಕಿಟಕಿಯ ಮೂಲಕ ಓಡುತ್ತಿರುವ ಕತ್ತಲನ್ನು ನೋಡುತ್ತಾ, ಅತ್ತಿಗೆ, ಅಣ್ಣ ಇರುವವರೆಗೂ ಯಾರಿಂದಲೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ದೊಡ್ಡಮ್ಮ ಇನ್ಮುಂದೆ ನಿಮ್ಮ ಕಡೆ ತಲೆ ಹಾಕಿಯೂ ಮಲಗುವುದಿಲ್ಲ ಎಂದು ಹೇಳಿ ನಕ್ಕನು. ಆದರೂ ವಿಕ್ರಮ್ ಕಣ್ಣುಗಳು ಆಗಾಗ್ಗೆ ಮೊಬೈಲ್ ಪರದೆಯನ್ನೇ ನೋಡುತ್ತಿದ್ದವು. ಮಧುವಿನಿಂದ ಇನ್ನೂ ಕರೆ ಬಂದಿಲ್ಲ ಎಂಬುದು ಅವನನ್ನು ಯಾವುದೋ ಒಂದು ಮೂಲೆಯಲ್ಲಿ ಕಾಡುತ್ತಿತ್ತು. ಹೆದ್ದಾರಿಯ ಹೋಟೆಲ್ನಲ್ಲಿ ಸುಮಾರು 3 ಗಂಟೆಗಳ ಪ್ರಯಾಣದ ನಂತರ ಪುಟ್ಟ ಬಾಬು ಹಸಿವಿನಿಂದ ಅಳತೊಡಗಿದನು. ಅಜಯ್ ಅಥರ್ವನಿಗೆ ಫೋನ್ ಮಾಡಿದನು. ನಮ್ಮ ಪುಟ್ಟನಿಗೆ ತುಂಬ ಹಸಿವಾಗಿದೆ ಅನ್ನಿಸುತ್ತೆ. ಅತ್ತೆಗೂ ಕಾರುಣ್ಯಗೂ ಕೂಡ ಸುಸ್ತಾಗಿದೆ. ಮುಂದೆ ಒಂದು ಒಳ್ಳೆಯ ಹೋಟೆಲ್ ಇದೆ ಅಂತ ಬೋರ್ಡ್ ಕಾಣ್ತಿದೆ, ಅಲ್ಲಿ ಊಟಕ್ಕೆ ನಿಲ್ಲಿಸೋಣವಾ ಎಂದನು ಅಜಯ್. ಸರಿ, ನೀವು ಮುಂದೆ ಹೋಗಿ, ನಾವು ಹಾಗೆ ಹಿಂದೆಯೇ ಬರುತ್ತೇವೆ ಎಂದು ಹೇಳಿ ಅಥರ್ವ ಕಾರಿನ ವೇಗವನ್ನು ಹೆಚ್ಚಿಸಿದನು. ಹೆದ್ದಾರಿಯ ಬದಿಯಲ್ಲಿ ಬೃಹತ್ ದೀಪಗಳೊಂದಿಗೆ ಆ ಹೋಟೆಲ್ ಜಗಮಗಿಸುತ್ತಿತ್ತು. ಅಜಯ್ ತನ್ನ ಕಾರನ್ನು ಮೊದಲು ನಿಲ್ಲಿಸಲು ಅಥರ್ವ ಕೂಡ ಅದರ ಹಿಂದೆಯೇ ತಂದು ನಿಲ್ಲಿಸಿದನು. ಕಾರಿನಿಂದ ಇಳಿದ ಬಾಬು, ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಕಿರುಚಿಕೊಳ್ಳುತ್ತಾ ಅಥರ್ವನ ಕಡೆಗೆ ಓಡಿ ಬಂದನು. ಅಥರ್ವ ಅವನನ್ನು ಎತ್ತಿ ಗಾಳಿಯಲ್ಲಿ ತಿರುಗಿಸಲು ಆ ಹೋಟೆಲ್ ಆವರಣವೇ ಅವನ ಮುಗ್ಧ ನಗುವಿನಿಂದ ತುಂಬಿ ಹೋಯಿತು. ಬನ್ನಿ ಅತ್ತೆ, ತುಂಬ ಸುಸ್ತಾಗಿದ್ದೀರಾ ಎಂದು ಅಥರ್ವ ತನ್ನ ಅತ್ತೆಯನ್ನು ಕೇಳಲು ಅವರು ಭಾವುಕ ಮುಗುಳ್ನಗುವಿನೊಂದಿಗೆ ಜೊತೆಯಾಗಿ ನಡೆದರು. ಎಲ್ಲರೂ ಒಳಗೆ ಹೋಗಿ ಒಂದು ದೊಡ್ಡ ದುಂಡಗಿನ ಮೇಜಿನ ಸುತ್ತ ಕುಳಿತರು. ವಿಕ್ರಮ್ ಒಂದು ಕಡೆ ಕುಳಿತು ಮೆನು ಕಾರ್ಡ್ ನೋಡುತ್ತಿರಲು ಅಜಯ್ ಅವನ ಕಾಲೆಳೆಯಲು ಶುರು ಮಾಡಿದನು. ಏನ್ ವಿಕ್ರಮ್ ಸರ್, ತುಂಬ ಸುಮ್ಮನಿದ್ದೀರಾ? ಊರಿಗೆ ಹೋಗುವ ಸಂತೋಷವೇ ಇಲ್ವಾ? ಚೆನ್ನೈನಲ್ಲೇ ಯಾರನ್ನಾದರೂ ಬಿಟ್ಟು ಬಂದಿದ್ದೀರಾ ಎಂದು ಅಜಯ್
ಕಣ್ಣು ಮಿಟುಕಿಸಲು ಕಾರುಣ್ಯ ನಗುತ್ತಲೇ ಅವರನ್ನೇಕೆ ರೇಗಿಸ್ತಾ ಇದ್ದೀರಾ ಎಂದಳು. ವಿಕ್ರಮ್ ಸಂಭಾಳಿಸಿಕೊಂಡು ಹಾಗೇನಿಲ್ಲ ಅಜ್ಜಯ್ಯಣ್ಣ, ನೀವು ಆರ್ಡರ್ ಮಾಡಿ, ನಾನು ರೆಡಿ ಎಂದು ಕಷ್ಟಪಟ್ಟು ಉತ್ಸಾಹವನ್ನು ತಡೆದುಕೊಂಡು ಹೇಳಿದನು. ಅಥರ್ವ ತನ್ನ ಷಡ್ಗ ಅಜಯ್ನನ್ನು ನೋಡಿ, ನೀವು ಮತ್ತು ಕಾರುಣ್ಯ ಏನು ತಿನ್ನುತ್ತೀರಾ? ಅತ್ತೆಗೆ ಏನು ಇಷ್ಟವೋ ಅದನ್ನು ಆರ್ಡರ್ ಮಾಡಿ ಎಂದನು. ಅಳಿಯಂದ್ರೆ, ನನಗೆ ಒಂದು ದೋಸೆ ಸಾಕು ಎಂದರು ಅತ್ತೆ. ಆದರೆ ಅಥರ್ವ ಬಿಡಲಿಲ್ಲ. ಅದೇ ಅತ್ತೆ, ನಮ್ಮ ಊರಿಗೆ ಹೋಗ್ತಿದ್ದೀವಿ, ಚೆನ್ನಾಗಿ ಖಾರ ಖಾರವಾಗಿ ಏನಾದರೂ ತಿನ್ನೋಣ, ಇಲ್ಲಿ ತುಪ್ಪದ ರೋಸ್ಟ್ ತುಂಬ ಫೇಮಸ್ ಅನ್ನುತ್ತಾ ಅಜಯ್ ಎಲ್ಲರಿಗೂ ತುಪ್ಪದ ರೋಸ್ಟ್, ಆಮೇಲೆ ಬಿಸಿ ಬಿಸಿಯಾದ ಪರೋಟ ಮತ್ತು ಕುರ್ಮಾ ಹೇಳು ಎಂದು ಭರ್ಜರಿಯಾಗಿ ಆರ್ಡರ್ ಮಾಡಿದನು. ಊಟ ಮೇಜಿಗೆ ಬಂದಿತು. ಅಜಯ್ ಒಬ್ಬ ಪರಿಣಿತ ಕಥೆಗಾರನಂತೆ ವಿಕ್ರಮ್ಗೆ ಹಳೆಯ ಕಥೆಗಳನ್ನು ಹೇಳುತ್ತಿದ್ದನು. ವಿಕ್ರಮ್, ನೀವು ನಂಬೋದಿಲ್ಲ, ನಮ್ಮ ಮದುವೆಯಾದ ಹೊಸತರಲ್ಲಿ ನಾವು ಫಸ್ಟ್ ಟೈಮ್ ಊರಿಗೆ ಹೋಗುವಾಗ ಕಾರಿನ ಟೈರ್ ಪಂಚರ್ ಆಗಿ ನಡುರಾತ್ರಿಯಲ್ಲಿ ನಾನು ಕಾರುಣ್ಯ ರಸ್ತೆಯಲ್ಲಿ ನಿಂತಿದ್ದೆವು ನೋಡಿ. ಆಗಲೇ ಗೊತ್ತಾಗಿದ್ದು ಒಂಟಿಯಾಗಿ ಹೋಗಬಾರದು ಅಂತ ಎಂದು ಅಜಯ್ ಹೇಳಲು ಕಾರುಣ್ಯ ಮಧ್ಯೆ ಬಾಯಿ ಹಾಕಿದಳು. ಹೌದು ಹೌದು, ಇವರಿಗೆ ಟಯರ್ ಬದಲಾಯಿಸಲು ಬಾರದೆ ಪರದಾಡಿದ ಕತೆ ನನಗೆ ಗೊತ್ತು. ಆಮೇಲೆ ಒಬ್ಬ ಲಾರಿ ಡ್ರೈವರ್ ಬಂದು ಬದಲಾಯಿಸಿಕೊಟ್ಟನು ಎಂದು ಕೀಟಲೆ ಮಾಡಲು ಎಲ್ಲರೂ ಬಿದ್ದು ಬಿದ್ದು ನಕ್ಕರು. ನಕ್ಷತ್ರ ತನ್ನ ಅಕ್ಕ ಕಾರುಣ್ಯ ಬಳಿ, ಅಕ್ಕ, ಊರಿಗೆ ಹೋಗಿ ನಮ್ಮ ಆ ಹಳೆಯ ಕೆರೆಯಲ್ಲಿ ಈಜಬೇಕು, ನೆನಪಿದೆಯಾ ಎಂದು ಕೇಳಲು, ಖಂಡಿತ ನಕ್ಷತ್ರ, ಈ ಬಾರಿ ಮಜಾ ಮಾಡೋಣ ಎಂದಳು ಕಾರುಣ್ಯ. ಅಥರ್ವ ಮೆಲ್ಲನೆ ವಿಕ್ರಮ್ನನ್ನು ನೋಡಿದನು. ವಿಕ್ರಮ್ ಯಾಮಿನಿಯ ಬಗ್ಗೆಯೇ ಯೋಚಿಸುತ್ತಿರುವುದನ್ನು ಅವನು ಅರಿತನು. ಏ ವಿಕ್ಕಿ, ತಿನ್ನೋ, ಏನು ಯೋಚನೆ ಎಂದು ಅಥರ್ವ ಹೇಳಿದಾಗ ವಿಕ್ರಮ್ ಎಚ್ಚೆತ್ತುಕೊಂಡು ತಿನ್ನಲಾರಂಭಿಸಿದನು. ಮತ್ತೆ ಮುಂದುವರೆಯಿತು ಪಯಣ. ಊಟ ಮುಗಿದ ನಂತರ ಕೈ ತೊಳೆದುಕೊಂಡು ಹೊರಗೆ ಬಂದರೂ ರಾತ್ರಿಯ ತಂಗಾಳಿ ಹಿತವಾಗಿ ಬೀಸುತ್ತಿತ್ತು. ಅಥರ್ವ ನಕ್ಷತ್ರ ಜೊತೆ ಮಾತನಾಡುತ್ತಲೇ, ನೀವು ಹೊರಡಿ, ನಾವು ಹಿಂದೆಯೇ ಬರುತ್ತೇವೆ ಎಂದನು. ಅಜಯ್ ತನ್ನ ಅತ್ತೆ ಮತ್ತು ಕಾರುಣ್ಯಳನ್ನು ಕಾರಿಗೆ ಹತ್ತಿಸಿದನು. ಪುಟ್ಟ ಪಾಪು ಆಗಲೇ ಕಾರುಣ್ಯ ಮಡಿಲಲ್ಲಿ ಅರ್ಧ ನಿದ್ರೆಯಲ್ಲಿದ್ದನು. ಸರಿ, ನಾವು ಮುಂದೆ ಹೋಗ್ತೀವಿ, ನೀವು ಮಾತನಾಡಿಕೊಂಡು ಬನ್ನಿ ಎಂದು ಹೇಳಿ ಅಜಯ್ ಕಾರನ್ನು ಸ್ಟಾರ್ಟ್ ಮಾಡಿದನು. ಅದರ ನಂತರ ಅಥರ್ವ ಕಾರು ಹತ್ತುವಾಗ ನಕ್ಷತ್ರ ಅವನ ಬಳಿ, ನಿಮ್ಮ ಹತ್ತಿರ ಒಂದು ವಿಷಯ ಹೇಳಬೇಕು ಎಂದಳು. ಹೇಳು ಚಿನ್ನ ಎಂದನು ಅಥರ್ವ. ನೀವು ನನ್ನ ಕುಟುಂಬಕ್ಕಾಗಿ ಮತ್ತು ನನ್ನ ಗೌರವಕ್ಕಾಗಿ ಇವತ್ತು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದೊಡ್ಡತ್ತೆಯ ಮುಂದೆ ನೀವು ನನ್ನನ್ನು ಬೆಂಬಲಿಸಿ ನಿಂತದ್ದು ನನ್ನ ಜೀವನದಲ್ಲಿ ನನಗೆ ಸಿಕ್ಕ ದೊಡ್ಡ ಉಡುಗೊರೆ ಎಂದು ಭಾವುಕಳಾಗಿ ಹೇಳಿದಳು. ಅಥರ್ವ ಅವಳ ಹಣೆಗೊಂದು ಮುತ್ತಿಟ್ಟು, ಇದಕ್ಕೆ ಯಾಕೆ ಥ್ಯಾಂಕ್ಸ್? ನೀನು ನನ್ನ ಹೆಂಡತಿ, ನಿನ್ನ ಗೌರವ ನನ್ನ ಗೌರವ. ಇನ್ಮುಂದೆ ನಿನ್ನನ್ನು ಯಾರಾದರೂ ಒಂದು ಮಾತು ಅನ್ನಬೇಕಾದರೂ ಯೋಚಿಸಬೇಕು ಎಂದವನು. ಸರಿ, ಗಾಡಿ ಹತ್ತು, ಅಲ್ಲಿ ನಮ್ಮನ್ನು ಕರೆಯುತ್ತಿದ್ದಾರೆ ಎಂದನು ಗಾಂಭೀರ್ಯದಿಂದ. ವಿಕ್ರಮ್ ಹಿಂದೆ ಕುಳಿತುಕೊಳ್ಳಲು ಅಥರ್ವ ಕಾರನ್ನು ಮತ್ತೆ ಆ ಹೆದ್ದಾರಿಯಲ್ಲಿ ಓಡಿಸಿದನು. ರಾತ್ರಿ ಹೊತ್ತಿನ ಹಳದಿ ದೀಪಗಳ ಕೆಳಗೆ ಆ ಎರಡು ಕಾರುಗಳು ಪ್ರೀತಿಯನ್ನು ಹೊತ್ತುಕೊಂಡು ತಿರುಚೆಂದೂರಿನತ್ತ ತಮ್ಮ ಪ್ರಯಾಣವನ್ನು ಮುಂದುವರೆಸಿದವು. ಇತ್ತ ಮುಂಬೈ ಸಾಗರ್ ಮ್ಯಾನ್ಸನ್. ಅದೇ ವೇಳೆಗೆ ಕರಾವಳಿ ಗಾಳಿಯ ಉಪ್ಪಿನ ವಾಸನೆ ಮತ್ತು ವಾಹನಗಳ ಸದ್ದು ಒಂದೆಡೆ ಇದ್ದರೆ, ಆ ಗದ್ದಲದ ನಗರದ ಅತ್ಯಂತ ಪ್ರಮುಖವಾದ ಮಲಬಾರ್ ಹಿಲ್ ಪ್ರದೇಶದಲ್ಲಿ ಗಾಂಭೀರ್ಯದಿಂದ ನಿಂತಿತ್ತು ಸಾಗರ್ ಮ್ಯಾನ್ಸನ್. ಅದು ಕೇವಲ ಮನೆಯಾಗಿರಲಿಲ್ಲ, ಅಧಿಕಾರದ ಸಂಕೇತವಾಗಿತ್ತು. ರಾತ್ರಿಯ ಹೊತ್ತಿನಲ್ಲಿ ಆ ಬಂಗಲೆಯ ಸುತ್ತಲಿದ್ದ ಅಲಂಕಾರಿಕ ದೀಪಗಳು ಆಕಾಶದಿಂದ ನಕ್ಷತ್ರಗಳು ಭೂಮಿಗೆ ಇಳಿದು ಬಂದಂತೆ ಝಗಮಗಿಸುತ್ತಿದ್ದವು. ಬಿಳಿ ಅಮೃತ ಶಿಲೆಯಿಂದ ನಿರ್ಮಿತವಾದ ಆ ಬಂಗಲೆಯ ಮುಂಭಾಗ ರೋಮನ್ ವಾಸ್ತುಶಿಲ್ಪವನ್ನು ನೆನಪಿಸುತ್ತಿತ್ತು. ಬೃಹತ್ ಕಂಬಗಳು ಆಕಾಶವನ್ನು ಮುಟ್ಟುವಂತೆ ನಿಂತಿರಲು ಬಾಗಿಲಿನಲ್ಲಿ ನಿಂತಿದ್ದ ಭದ್ರತಾ ಸಿಬ್ಬಂದಿಯ ಸಂಖ್ಯೆ ಆ ಮನೆಯ ಮಾಲೀಕನ ಅಂತಸ್ತನ್ನು ಸಾರುತ್ತಿತ್ತು. ಒಳಗೆ ಕಾಲಿಟ್ಟರೆ ಕಣ್ಮನ ಸೆಳೆಯುವ ತೂಗು ದೀಪಗಳು, ಬೆಲೆ ಬಾಳುವ ಪರ್ಷಿಯನ್ ರತ್ನ ಕಂಬಳಿಗಳು ಮತ್ತು ಗೋಡೆಗಳ ಮೇಲೆ ತೂಗು ಹಾಕಲಾಗಿದ್ದ ವಿಶ್ವ ದರ್ಜೆಯ ವರ್ಣಚಿತ್ರಗಳು ಪ್ರತಿಯೊಂದು ಸಾಗರ್ನ ಅಭಿರುಚಿಯನ್ನು ಮತ್ತು ಅವನ ಅಪಾರ ಸಂಪತ್ತನ್ನು ತೋರಿಸುತ್ತಿತ್ತು. ಆ ಬೃಹತ್ ಕಟ್ಟಡದ ಒಂದು ಭಾಗವಾದ 3ನೇ ಮಹಡಿಯಲ್ಲಿದ್ದ ಅತಿ ದೊಡ್ಡ ಐಷಾರಾಮಿ ಕೋಣೆಯಲ್ಲಿ ನೆಲೆ ಕಾಣದೆ ಒದ್ದಾಡುತ್ತಿದ್ದಳು ಮಾಯಾ. ಆ ಕೋಣೆ ಒಂದು ಸಾಮಾನ್ಯ ಮನೆಗಿಂತಲೂ ದೊಡ್ಡದಾಗಿತ್ತು. ಮೃದುವಾದ ವೆಲ್ವೆಟ್
ಪರದೆಗಳು, ಚಿನ್ನದ ಲೇಪಿತ ಅಲಂಕಾರಿಕ ವಸ್ತುಗಳು ಎಲ್ಲವೂ ಅಲ್ಲಿದ್ದವು. ಆದರೆ ಮಾಯಾ ಕಣ್ಣುಗಳಿಗೆ ಅವಾವುವು ಸುಂದರವಾಗಿ ಕಾಣಲಿಲ್ಲ. ಬದಲಾಗಿ ತನ್ನ ಸುತ್ತ ನಿರ್ಮಿಸಲಾದ ಚಿನ್ನದ ಪಂಜರದಂತೆ ಅವಳಿಗೆ ಭಾಸವಾಯಿತು. ಹೇಗೆ ಅಪ್ಪ ಹೇಗೆ ಈ ರೀತಿ ಮಾಡಬಲ್ಲರು ಅಂತ ಅವಳ ಅಂತರಂಗ ಕುದಿಯುತ್ತಿತ್ತು. ಬಿಸ್ನೆಸ್ ಮೀಟಿಂಗ್ ಎಂದು ಹೇಳಿ ಅವಳನ್ನು ಮುಂಬೈಗೆ ಕರೆತಂದವರು ನೇರವಾಗಿ ಸಾಗರ್ನ ಬಂಗಲೆಗೆ ತಂದು ನಿಲ್ಲಿಸಿದ್ದು ಅವಳಿಗೆ ದೊಡ್ಡ ಆಘಾತವನ್ನುಂಟು ಮಾಡಿತ್ತು. ಅಲ್ಲಿ ಅವಳಿಗೆ ನೀಡಿದ ಆರತಿ, ಸ್ವಾಗತ ಮತ್ತು ಸಾಗರ್ನ ಕುಟುಂಬದವರು ಅವಳನ್ನು ಸೊಸೆಯಂತೆ ನಡೆಸಿಕೊಂಡ ರೀತಿ ಅವಳ ಮೆದುಳನ್ನು ಸ್ತಬ್ಧಗೊಳಿಸಿತ್ತು. ಅವಳು ಕಿಟಕಿಯ ಮೂಲಕ ಹೊರಗಿದ್ದ ಸಮುದ್ರವನ್ನು ನೋಡಿದಳು. ಅಲೆಗಳು ದಡಕ್ಕೆ ಅಪ್ಪಳಿಸಿ ಚದುರುವಂತೆ ಅವಳ ಕನಸುಗಳು ಈಗ ಚದುರಿ ಹೋಗುತ್ತಿದ್ದವು. ಸಾಗರ್ ಒಬ್ಬ ಅತಿ ದೊಡ್ಡ ಉದ್ಯಮಿ, ಅವಳೊಂದಿಗೆ ವೃತ್ತಿಪರವಾಗಿ ಪರಿಚಯವಿದ್ದವನು. ಆದರೆ ಅವನು ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಎಂದು ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ. ಆ ಬೃಹತ್ ಕೋಣೆಯ ಕಿಟಕಿಯ ಬಳಿ ನಿಂತಿದ್ದ ಮಾಯಾ ಕಣ್ಣುಗಳು ಹೊರಗಿದ್ದ ಅರಬ್ಬಿ ಸಮುದ್ರವನ್ನು ನೋಡುತ್ತಿದ್ದರೂ ಅವಳ ಮನಸ್ಸಿನಲ್ಲಿ ಕೆಲವು ಗಂಟೆಗಳ ಹಿಂದೆ ನಡೆದ ಘಟನೆಗಳು ಕಣ್ಣಿಗೆ ಕಟ್ಟಿದಂತೆ ಹಾದು ಹೋಗುತ್ತಿದ್ದವು. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ಕೂಡಲೇ ಅವಳ ತಂದೆ ಆದಿಶೇಷನ್ ಸುಪ್ರೀಂ ಕೋರ್ಟ್ನ ಸಿಂಹ ಸ್ವಪ್ನವಾದ ಆ ಹಿರಿಯ ವಕೀಲನ ಮುಖದಲ್ಲಿ ಒಂದು ಹೊಸ ಹುಮ್ಮಸ್ಸು ಕಂಡಿತು. ಕಪ್ಪು ಕೋಟ್ ಧರಿಸದ ಸಮಯದಲ್ಲೂ ಅವರ ಮಾತು ಮತ್ತು ನಡಿಗೆಯಲ್ಲಿ ಆ ಕಾನೂನು ಪಂಡಿತನ ಅಧಿಕಾರದ ದರ್ಪ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ಮಾಯಾ, ಈ ಬಿಸ್ನೆಸ್ ಮೀಟಿಂಗ್ ನಿನ್ನ ಕೆರಿಯರ್ಗೆ ತುಂಬ ಮುಖ್ಯ. ಸಾಗರ್ನಿಂದ ನಿನಗೆ ಸಿಗುವ ಸಪೋರ್ಟ್ ಸಾಮಾನ್ಯವಾದದ್ದಲ್ಲ ಎಂದು ಅವರು ಕಾರಿನಲ್ಲಿ ಬರುವಾಗ ಹೇಳಿದಾಗ ಅದು ಕೇವಲ ಒಂದು ಸಾಮಾನ್ಯ ವೃತ್ತಿಪರ ಭೇಟಿ ಎಂದು ಅವಳು ನಂಬಿದ್ದಳು. ಆದರೆ ಕಾರು ಆ ಸಾಗರ್ ಮ್ಯಾನ್ಸನ್ ಮುಂಭಾಗವನ್ನು ತಲುಪಿದಾಗಲೇ ಅವಳಿಗೆ ಮೊದಲ ಆಘಾತ ಕಾದಿತ್ತು. ಬಂಗಲೆಯ ಕಬ್ಬಿಣದ ಗೇಟುಗಳು ತಾನಾಗಿಯೇ ತೆರೆದುಕೊಳ್ಳಲು ಉದ್ದನೆಯ ಹುಲ್ಲು ಹಾಸುಗಳನ್ನು ದಾಟಿ ಕಾರು ಪೋರ್ಟಿಕಾದಲ್ಲಿ ನಿಂತಿತು. ಅಲ್ಲಿ ಒಂದು ಸೈನ್ಯವೇ ಪಥಸಂಚಲನಕ್ಕೆ ನಿಂತಂತೆ ಸಾಗರ್ನ ಕೆಲಸಗಾರರು ಎರಡೂ ಕಡೆ ಸಾಲಾಗಿ ನಿಂತಿದ್ದರು. ಅಲ್ಲಿ ಸಾಗರ್ ಇರಲಿಲ್ಲ. ಮಾಯಾ ಕಾರಿನಿಂದ ಇಳಿದ ಕೂಡಲೇ ಸಾಗರ್ನ ತಾಯಿ ಮತ್ತು ಕುಟುಂಬದ ಮಹಿಳೆಯರು ಮುಂದೆ ಬಂದು ತಟ್ಟೆಯಲ್ಲಿ ಕುಂಕುಮ ಬೆರೆಸಿದ ನೀರನ್ನು ಹಿಡಿದು ಅವಳಿಗೆ ಆರತಿ ಬೆಳಗಿದರು. ಬಾರಮ್ಮ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಾಯ್ತು ಅಂದಾಗ ಆ ಹಿರಿಯ ಜೀವ ಹೇಳಿದ ಮಾತುಗಳು ಮಾಯಾಳ ಹೃದಯಕ್ಕೆ ಸಿಡಿಲಿನಂತೆ ಅಪ್ಪಳಿಸಿದವು. ಆರತಿ ಎತ್ತಿ ಮುಗಿದ ಕೂಡಲೇ ಅವಳು ಗೊಂದಲದಿಂದ ತನ್ನ ತಂದೆಯನ್ನು ನೋಡಿದಳು. ಆದರೆ ಆದಿಶೇಷನ್ ಏನೂ ತಿಳಿಯದವನಂತೆ ಬಾಮ್ಮ, ಒಳಗೆ ಹೋಗಿ ಮಾತನಾಡೋಣ ಎಂದು ಅವಳನ್ನು ಮೆಲ್ಲನೆ ತಳ್ಳಿಕೊಂಡು ಒಳಗೆ ಹೋದರು. ಬಂಗಲೆಯ ಒಳಗೆ ಪ್ರವೇಶಿಸಿದಾಗ ನೆಲದ ತುಂಬ ಗುಲಾಬಿ ದಳಗಳನ್ನು ಹರಡಲಾಗಿತ್ತು. ಆ ಬೃಹತ್ ಹಾಲ್ನಲ್ಲಿ ಸಾಗರ್ನ ತಂದೆ ಕೈ ಮುಗಿದು ಆದಿಶೇಷನ್ನನ್ನು ಸ್ವಾಗತಿಸಿದರು. ಆದಿ, ನೀನು ಹೇಳಿದಂತೆಯೇ ನಿನ್ನ ಮಗಳು ತುಂಬ ಲಕ್ಷಣವಾಗಿದ್ದಾಳೆ. ನಮ್ಮ ಸಾಗರ್ಗೆ ತಕ್ಕ ಜೋಡಿ ಎಂದು ಅವರು ಹೇಳಿದ ಕೂಡಲೇ ಮಾಯಾಗೆ ತಲೆ ಸುತ್ತಿದಂತಾಯಿತು. ಅಪ್ಪ, ಇಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ಮಾತ್ರ ಕೇಳುವಂತೆ ಅವಳು ಕೇಳಿದಳು. ಆದರೆ ಆದಿಶೇಷನ್ ಅವಳನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ, ಮಾಯಾ, ಇದು ನಿನ್ನ ಜೀವನಕ್ಕಾಗಿ ನಾನು ತೆಗೆದುಕೊಂಡ ನಿರ್ಧಾರ. ಸಾಗರ್ ಕೇವಲ ಬಿಸ್ನೆಸ್ ಮ್ಯಾನ್ ಮಾತ್ರವಲ್ಲ, ಒಂದು ಸಾಮ್ರಾಜ್ಯದ ಅಧಿಪತಿ. ಅವನ ಪ್ರಭಾವ ನಿನಗೆ ದೊಡ್ಡ ರಕ್ಷಣೆ. ಈಗ ಏನು ಮಾತನಾಡಬೇಡ, ಸುಮ್ಮನಿರು ಎಂದು ಒಬ್ಬ ವಕೀಲನಿಗೆ ಇರಬೇಕಾದ ಸಂಯಮದಿಂದಲೇ ಅವಳ ಬಾಯಿ ಮುಚ್ಚಿಸಿದರು. ಕೆಲಸದವರು ಅವಳ ಲಗೇಜ್ಗಳನ್ನು ತೆಗೆದುಕೊಂಡು ಮುಂದೆ ಹೋಗಲು ಮಾಯಾ ಒಂದು ಗೊಂಬೆಯಂತೆ ಆ 3ನೇ ಮಹಡಿಯ ಕೋಣೆಗೆ ಕರೆತರಲ್ಪಟ್ಟರು. ಆ ಕೋಣೆಗೆ ಬಂದ ಕೂಡಲೇ ಬಾಗಿಲುಗಳು ಮೆಲ್ಲನೆ ಮುಚ್ಚಲ್ಪಟ್ಟವು. ಅಲ್ಲಿಯವರೆಗೆ ಅವಳಿಗೆ ನೀಡಲಾಗಿದ್ದ ಆ ರಾಜ ಮರ್ಯಾದೆ ಗೌರವವಲ್ಲ, ಬದಲಾಗಿ ಅವಳ ಸುತ್ತ ಹೆಣೆದ ಬಲೆ ಎಂಬುದು ಅವಳಿಗೆ ಅರಿವಾಯಿತು. ಬಿಸ್ನೆಸ್ ಮೀಟಿಂಗ್ ಎಂದು ಹೇಳಿ ಇಷ್ಟು ದೊಡ್ಡ ಸಂಚು ಮಾಡಿದ್ದಾರಲ್ಲ, ಆ ಸಾಗರ್ ಎಲ್ಲಿದ್ದಾನೆ? ನನ್ನ ಬಳಿ ಸಮ್ಮತಿಯನ್ನು ಕೇಳದೆ ಹೀಗೆ ನಿಶ್ಚಿತಾರ್ಥದ ಏರ್ಪಾಡು ಮಾಡುವುದೇ ಎಂದು ಅವಳು ಕೋಪದಿಂದ ತನ್ನ ಕೈಗಳನ್ನು ಇಸುಕಿಕೊಂಡಳು. ತನ್ನ ತಂದೆ ಇಷ್ಟು ದೊಡ್ಡ ದ್ರೋಹ ಮಾಡುತ್ತಾರೆಂದು ಅವಳು ಎಣಿಸಿರಲೇ ಇಲ್ಲ. ಅಥರ್ವನನ್ನು ನೆನಪಿಸಿಕೊಂಡಾಗ ಅವಳ ಹೃದಯ ನೋವಿನಿಂದ ಒದ್ದಾಡಿತು. ವಿಕ್ರಮ್ಗೆ ಸತ್ಯವನ್ನು ಹೇಳಲಾಗದೆ ಒದ್ದಾಡುತ್ತಿರುವ ಈ ಪರಿಸ್ಥಿತಿ ಅವಳನ್ನು ಕುಗ್ಗಿಸಿತು. ಈ ನೆನಪುಗಳಲ್ಲಿ
ಅವಳು ಸೋಫಾದ ಮೇಲೆ ಕುಳಿತು ಕಣ್ಣೀರಿಡುತ್ತಾ ತನ್ನ ಹಣೆಬರಹವನ್ನು ಅಳೆಯುತ್ತಿದ್ದಾಗ ಆ ಕೋಣೆಯ ಬೃಹತ್ ತೇಗದ ಮರದ ಬಾಗಿಲು ನಿಧಾನವಾಗಿ ತೆರೆಯಿತು. ಆ ಸದ್ದು ಕೇಳಿದ ಕೂಡಲೇ ಮಾಯಾ ಬೆಚ್ಚಿಬಿದ್ದು ಎದ್ದು ನಿಂತಳು. ಒಳಗೆ ಪ್ರವೇಶಿಸಿದ ಸಾಗರ್. ಅವನು ಧರಿಸಿದ್ದ ದುಬಾರಿ ಸೂಟ್ ಅವನ ಗಾಂಭೀರ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಮುಖದಲ್ಲಿ ಯಾವಾಗಲೂ ಇರುವ ಆ ವೃತ್ತಿಪರ ನಗು ಈಗಲೂ ಇತ್ತು. ಆದರೆ ಆ ನಗುವಿನ ಹಿಂದೆ ಒಂದು ಹಠಮಾರಿ ವ್ಯಕ್ತಿತ್ವದ ಅಡಗಿದೆ ಎಂಬುದನ್ನು ಮಾಯಾ ಈಗಷ್ಟೇ ಅರಿತಳು. ಏನ್ ಮಾಯಾ, ತುಂಬ ಸರ್ಪ್ರೈಸ್ ಆಗಿದ್ದೀಯಾ ಎಂದ ಅವನ ಧ್ವನಿಯಲ್ಲಿ ಒಂದು ರೀತಿಯ ಮೃದುತ್ವ ಮತ್ತು ಅಧಿಕಾರ ಬೆರೆತಿತ್ತು. ಮಾಯಾ ಅವನನ್ನು ಕಣ್ಣಿಗೆ ಕಣ್ಣಿಟ್ಟು ನೋಡಿದಳು. ಅವಳ ಕಣ್ಣುಗಳಲ್ಲಿ ಕೋಪ ಮತ್ತು ಗೊಂದಲ ಒಟ್ಟಿಗೆ ಕಾಣುತ್ತಿತ್ತು. ಸಾಗರ್, ಏನೆಲ್ಲ ಇದು? ವ್ಯವಹಾರದ ರೀತಿಯಲ್ಲಿ ನಾವು ಭೇಟಿಯಾಗಿದ್ದೇವೆ. ನಾನು ನಿಮ್ಮನ್ನು ಒಬ್ಬ ಒಳ್ಳೆಯ ಸ್ನೇಹಿತನಾಗಿ, ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾತ್ರ ನೋಡಿದ್ದೆ. ಆದರೆ ನೀವು ಯಾಕೆ ನಿಶ್ಚಿತಾರ್ಥದವರೆಗೂ ಹೋದರಿ ಅಂದಾಗ ಸಾಗರ್ ಅವಳ ತೀರಾ ಹತ್ತಿರ ಬಂದು ನಿಂತನು. ಅವನ ಎತ್ತರ ಅವಳನ್ನು ಕೊಂಚ ಹೆದರಿಸಿತು. ಅವನು ನಗು ಬದಲಾಗದೆ ಮಾತನಾಡಿದನು. ನಿನಗೆ ಸರ್ಪ್ರೈಸ್ ಆಗಿರಲಿ ಅಂತಲೇ ಅಂಕಲ್ ಬಳಿ ನಾನೇ ವರ ಎಂಬ ವಿಷಯವನ್ನು ಹೇಳಬೇಡಿ ಎಂದು ಹೇಳಿದ್ದೆ. ವ್ಯವಹಾರದ ರೀತಿಯಲ್ಲಿ ನಿನ್ನ ಜೊತೆ ಬೆರೆತಾಗಲೇ ನಿನ್ನ ಪ್ರತಿಭೆ ಮತ್ತು ನಿನ್ನ ಸೌಂದರ್ಯ ನನ್ನನ್ನು ಆಕರ್ಷಿಸಿತು. ನನಗೆ ಇಷ್ಟವಾದದ್ದನ್ನು ನಾನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಮಾಯಾ. ಅದಕ್ಕೆ ನಿಮ್ಮ ಅಪ್ಪನ ಬಳಿ ಹುಡುಗಿ ಕೇಳಿದೆ. ಅವರು ಸಂತೋಷದಿಂದ ಓಕೆ ಅಂದರು ಅಂದಾಗ ಆಘಾತ ಮತ್ತು ಸಂಘರ್ಷದಿಂದ ಮಾಯಾ ಆವೇಶದಿಂದ ಮಾತನಾಡಿದಳು. ನಿಮಗೆ ಇಷ್ಟವಾದರೆ ಮಾತ್ರ ಸಾಕೆ ಸಾಗರ್. ನನಗೆ ಇಷ್ಟವಿದೆಯಾ ಎಂದು ಒಂದು ಮಾತು ಕೇಳಿದಿರಾ? ಅಪ್ಪ ಬಿಸ್ನೆಸ್ ಮೀಟಿಂಗ್ ಎಂದು ಕರೆದುಕೊಂಡು ಬಂದರು. ಆದರೆ ಇಲ್ಲಿ ಬಂದು ನೋಡಿದರೆ ಆರತಿ ಎತ್ತುತ್ತಿದ್ದಾರೆ, ಸೊಸೆ ಎನ್ನುತ್ತಿದ್ದಾರೆ. ನನಗೆ ಈ ನಿಶ್ಚಿತಾರ್ಥ ಬೇಡ, ಈ ಮದುವೆಯೂ ಬೇಡ ಅಂದಾಗ ಸಾಗರ್ನ ಮುಖ ಒಂದು ಕ್ಷಣ ಬಿಗಿಯಾಯಿತು. ಅವನ ಕಣ್ಣುಗಳು ತೀಕ್ಷ್ಣವಾದವು. ಇದುವರೆಗೆ ಅವನು ನೋಡಿದ ಬಿಸ್ನೆಸ್ ಪ್ರಪಂಚ ಅವನಿಗೆ ಇಲ್ಲ ಎಂಬ ಪದವನ್ನು ಕಲಿಸಿಕೊಟ್ಟಿರಲಿಲ್ಲ. ಮಾಯಾ, ನೀನು ಈಗ ಇರುವ ಟೆನ್ಷನ್ನಲ್ಲಿ ಮಾತನಾಡ್ತಾ ಇದ್ದೀಯಾ? ಇಲ್ಲಿ ನೋಡು, ನಿನಗೆ ಬೇಕಾದ ಎಲ್ಲ ಬೆಂಬಲವನ್ನು ನಾನು ನಿನಗೆ ನೀಡುತ್ತೇನೆ. ನಿನ್ನ ಬಿಸ್ನೆಸ್ಸನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಾನು ಜೊತೆಯಾಗಿರುತ್ತೇನೆ. ಆಮೇಲೆ ಆ ಅಥರ್ವ, ಅವನ ಹೆಸರು ಹೇಳಿದ ರೀತಿ ಮಾಯಾಳನ್ನು ನಡುಗುವಂತೆ ಮಾಡಿತು. ಅವನನ್ನು ಇದ್ದ ಜಾಗವೇ ತಿಳಿಯದಂತೆ ಖಾಲಿ ಮಾಡಿಬಿಡಬಹುದು. ನಿನಗೆ ಒಬ್ಬ ಗಂಡನಾಗಿ ಮಾತ್ರವಲ್ಲ, ಒಂದು ಬೆನ್ನೆಲುಬಾಗಿ ನಾನು ಇರುತ್ತೇನೆ. ನಾಳೆ ನಮ್ಮ ನಿಶ್ಚಿತಾರ್ಥ ಅದ್ಧೂರಿಯಾಗಿ ನಡೆಯಲಿದೆ. ಅದಕ್ಕಿರುವ ಎಲ್ಲ ಸಿದ್ಧತೆಗಳು ಮುಗಿದಿವೆ. ಮುಂದಿನ 15 ದಿನಗಳಲ್ಲಿ ಮದುವೆ. ನೆನೆಸಿಕೊಂಡರೆ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದು ಅವನು ಮುಗಿಸುವಾಗ ಅವನ ಧ್ವನಿಯಲ್ಲಿ ಒಂದು ರೀತಿಯ ಗೆದ್ದವನ ದಾಟಿ ಇತ್ತು. ಮಾಯಾ ದಂಗಾಗಿ ನಿಂತಳು. ಅವಳ ವಿರೋಧ ಅವನ ಕಿವಿಗೆ ಬೀಳಲೇ ಇಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ಅವನು ಅವಳ ಭಾವನೆಗಳಿಗಿಂತ ತನ್ನ ಹಠಕ್ಕೆ ಪ್ರಾಮುಖ್ಯತೆ ನೀಡುತ್ತಿದ್ದಾನೆ. ಈ ಬಂಗಲೆಯ ಬೃಹತ್ ಗಾತ್ರ ಅವಳನ್ನು ಉಸಿರುಗಟ್ಟುವಂತೆ ಮಾಡಿತು. ತಾನೊಂದು ಚದುರಂಗದ ಬೇಟೆಯಲ್ಲಿ ಸಿಲುಕಿದ್ದೇನೆ ಎಂದು ಅವಳು ಅರಿತ ಆ ಕ್ಷಣ ಅವಳ ಹೃದಯ ಭಾರವಾಯಿತು. ಸಾಗರ್ ಅಲ್ಲಿಂದ ಹೊರ ನಡೆದನು. ಅವನು ಹೋದ ಮೇಲೂ ಅವನ ವ್ಯಕ್ತಿತ್ವದ ನೆರಳು ಆ ಕೋಣೆಯಲ್ಲಿ ಆವರಿಸಿದ್ದನ್ನು ಮಾಯಾ ಅರಿತಳು. ಬಾಗಿಲು ಮತ್ತೆ ಮುಚ್ಚಲ್ಪಟ್ಟಿತು. ಈಗ ಆ ಕೋಣೆಯಲ್ಲಿ ಮತ್ತೆ ಏಕಾಂತ. ಇದಕ್ಕೂ ಮೇಲೆಯೂ ವಿಕ್ರಮ್ ಬಳಿ ಸತ್ಯವನ್ನು ಮುಚ್ಚಿಟ್ಟರೆ ಅದರ ಪರಿಣಾಮ ಇನ್ನೂ ಕೆಟ್ಟದಾಗುತ್ತದೆ ಎಂಬುದನ್ನು ಅವಳು ಅರಿತಳು. ಚೆನ್ನೈನಿಂದ ತಿರುಚೆಂದೂರ್ ಕಡೆಗೆ ವೇಗವಾಗಿ ಧಾವಿಸುತ್ತಿದ್ದ ಅಥರ್ವನ ಕಾರಿನಲ್ಲಿ ಎಸಿಯ ತಂಪು ಹಿತವಾಗಿದ್ದರೂ ವಿಕ್ರಮ್ನ ಮನಸ್ಸಿನಲ್ಲಿ ಒಂದು ಬಗೆಯ ತಳಮಳ ಇದ್ದೇ ಇತ್ತು. ಯಾಮಿನಿಯ ಸಮಸ್ಯೆಯನ್ನು ಅಣ್ಣನಿಗೆ ಹೇಳಿದ ನಂತರ ಒಂದು ಭಾರ ಕಡಿಮೆಯಾದರೂ ಮಧುವಿನ ಮೌನ ಅವನನ್ನು ಯಾವುದೋ ಒಂದು ಮೂಲೆಯಲ್ಲಿ ಕೊರೆಯುತ್ತಿತ್ತು. ಮೊಬೈಲ್ ಪರದೆಯನ್ನು ಆಗಾಗ ನೋಡುತ್ತಿದ್ದವನ ಬೆರಳುಗಳು ಅವಳಿಗೆ ಒಂದು ಮೆಸೇಜ್ ಕಳುಹಿಸಬಹುದೇ ಎಂದು ಯೋಚಿಸುತ್ತಿದ್ದವು. ಸರಿಯಾಗಿ ಅದೇ ಕ್ಷಣದಲ್ಲಿ ಕೈಯಲ್ಲಿದ್ದ ಮೊಬೈಲ್ ಅದಿರತೊಡಗಿತು. ಪರದೆಯ ಮೇಲೆ ಮಧುಮಿತಾ ಎಂಬ ಹೆಸರು ಹೊಳೆದ ಕೂಡಲೇ ವಿಕ್ರಮ್ನ ಮುಖದಲ್ಲಿ 1000 ವ್ಯಾಟ್ ವಿದ್ಯುತ್ ಹರಿದಂತೆ ಒಂದು ಪ್ರಕಾಶ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಿದ್ದವನು ತಟ್ಟನೆ ಎದ್ದು ಕುಳಿತು ಫೋನ್ ತೆಗೆದುಕೊಂಡನು. ಹಲೋ ಮಧು, ಏನಿದು ಇಷ್ಟು ಹೊತ್ತು? ನಾನು ನಿನಗೆ ಯಾವಾಗ ಮೆಸೇಜ್ ಮಾಡಿದೆ ಗೊತ್ತಾ? ಈಗಷ್ಟೇ ಫೋನ್ ಮಾಡಬೇಕೆನಿಸಿದೆ ಎಂದ ವಿಕ್ರಮ್ನ ಧ್ವನಿಯಲ್ಲಿ ಅಷ್ಟು ಕಾತುರ, ಅಷ್ಟು ಪ್ರೀತಿ.
ಆದರೆ ಅಣ್ಣನಿಗೆ ಕೇಳಿಸದಂತೆ ಮೆಲ್ಲಗೆ ಧ್ವನಿಸಿತು. ಆದರೆ ಮರುತುದಿಯಲ್ಲಿ ಮೌನ ಮಾತ್ರವೇ ಉತ್ತರವಾಗಿ ಬಂದಿತು. ಆ ಮೌನದಲ್ಲಿ ಒಂದು ರೀತಿಯ ಬಿಕ್ಕಳಿಸುವ ಶಬ್ದ ಬೆರೆತಿರುವುದನ್ನು ವಿಕ್ರಮ್ ಅರಿತನು. ಮಧು, ಮಧು, ಏನಾಯಿತು? ಯಾಕೆ ಉತ್ತರ ಕೊಡುತ್ತಿಲ್ಲ? ಏನಾದರೂ ಸಮಸ್ಯೆಯಾ? ಅಂಕಲ್ ಬೈದರಾ? ಇಲ್ಲ ಹುಷಾರಿಲ್ಲವಾ ಎಂದ ಅವನ ಧ್ವನಿಯಲ್ಲಿ ಈಗ ಆತಂಕ ಆವರಿಸಿಕೊಂಡಿತು. ಮುಂಬೈ ಬಂಗಲೆಯ ಆ ಐಷಾರಾಮಿ ಸೆರೆಮನೆಯಲ್ಲಿ ಬಾಗಿಲನ್ನು ಲಾಕ್ ಮಾಡಿಕೊಂಡು ಫೋನನ್ನು ಬಿಗಿಯಾಗಿ ಹಿಡಿದಿದ್ದಳು ಮಾಯಾ. ಅವಳ ಕಣ್ಣುಗಳು ಕೊಳದಂತೆ ತುಂಬಿದ್ದವು. ಸಾಗರ್ನ ಆಜ್ಞೆ ಮತ್ತು ತನ್ನ ತಂದೆಯ ದ್ರೋಹ ಅವಳನ್ನು ಒಂದು ನಿರ್ಧಾರಕ್ಕೆ ಬರುವಂತೆ ಮಾಡಿತು. ವಿಕ್ಕಿ ಅನ್ನುತ್ತಾ ಅವಳ ಧ್ವನಿ ಒಡೆದು ಹೊರಬಂದಿತು. ನಾನು ಹೇಳುವುದನ್ನು ಮಧ್ಯೆ ಮಾತನಾಡದೆ ಕೇಳು ವಿಕ್ಕಿ, ಏಕೆಂದರೆ ಇದಾದ ಮೇಲೆ ನಾನು ನಿನ್ನ ಬಳಿ ಮಾತನಾಡುವುದಿಲ್ಲ. ಮಾತನಾಡುವ ಯೋಗ್ಯತೆಯೂ ನನಗಿಲ್ಲ ಅಂದಾಗ ವಿಕ್ರಮ್ ದಂಗಾಗಿ ಹೋದನು. ಏನ್ ಮಧು, ಮಾತನಾಡ್ತಾ ಇದೀಯಾ? ಏನಾಯಿತು ನಿನಗೆ ಅಂದ. ಮೊದಲು ನನ್ನ ಹೆಸರು ಬದಲಾಯಿಸು ವಿಕ್ಕಿ. ನನ್ನ ಹೆಸರು ಮಧುಮಿತಾ ಅಲ್ಲ. ನಾನು ಒಬ್ಬ ವಾಚ್ಮ್ಯಾನ್ ಮಗಳು ಅಲ್ಲ. ನನ್ನ ಹೆಸರು ಮಾಯಾ. ಸುಪ್ರೀಂ ಕೋರ್ಟ್ ಲಾಯರ್ ಆದಿಶೇಷನ ಮಗಳು ನಾನು. ನಿನ್ನ ಅಣ್ಣ ಅಥರ್ವನ ಶತ್ರು ವಿಷ್ಣು ಪ್ರಸಾದ್ನ ತಂಗಿ ನಾನು ಅಂದಾಗ ವಿಕ್ರಮ್ನ ಕಿವಿಗಳಲ್ಲಿ ಏನೋ ಸೀಸವನ್ನು ಕರಗಿಸಿ ಸುರಿದಂತೆ ಭಾಸವಾಯಿತು. ಕಾರಿನ ವೇಗ ಅವನ ಮೆದುಳಿನಲ್ಲಿ ಒಂದು ರೀತಿಯ ತಿರುಗುವಿಕೆಯನ್ನು ಉಂಟು ಮಾಡಿತು. ಮಧು, ಏನ್ ತಮಾಷೆ ಮಾಡ್ತಾ ಇದೀಯಾ? ಇದೆಲ್ಲ ಜೋಕ್ ಮಾಡುವ ಸಮಯವಲ್ಲ ಮಧು ಎಂದನು ನಂಬಿಕೆ ಇಲ್ಲದ ಒಂದು ನಸು ನಗುವಿನೊಂದಿಗೆ. ಇಲ್ಲ ವಿಕ್ಕಿ, ಇದು ತಮಾಷೆಯಲ್ಲ. ಅಂದು ನಿನ್ನ ಅಣ್ಣ ಅಥರ್ವ ನನ್ನ ಅಣ್ಣ ವಿಷ್ಣುವಿನ ಮಾಲ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಆ ಕೋಪದಲ್ಲಿ ಅಥರ್ವನ ರೋಲ್ಸ್ ರಾಯ್ಸ್ ಕಾರಿಗೆ ಪೆಟ್ರೋಲ್ ಸುರಿದು ಸುಟ್ಟೆನಲ್ಲ, ಅದೇ ಮಾಯ ನಾನು. CCTVಯನ್ನು ಹ್ಯಾಕ್ ಮಾಡಿ ತಪ್ಪಿಸಿಕೊಂಡ ಅದೇ ಮಾಯ ಈಗ ನಿನ್ನ ಬಳಿ ಮಧುವಾಗಿ ಮಾತನಾಡುತ್ತಿದ್ದೇನೆ ಅಂದಾಗ ವಿಕ್ರಮ್ ಹಾಗೆಯೇ ಪ್ರತಿಮೆಯಂತೆ ಮರಗಟ್ಟಿ ಹೋದನು. ಅವನ ಕಣ್ಣುಗಳ ಮುಂದೆ ಓಡುತ್ತಿದ್ದ ರಸ್ತೆಗಳು ಮಸುಕಾದವು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ದೇವತೆ ತನ್ನ ಅಣ್ಣನ ಪರಮ ಶತ್ರುವೇ ತನ್ನ ಅಣ್ಣನಿಗೆ ದ್ರೋಹ ಮಾಡಿದವಳೇ. ಅಂದು ನಿನ್ನನ್ನು ಮೊಟ್ಟ ಮೊದಲ ಬಾರಿಗೆ ಎಂದು ಆರಂಭಿಸಿದವಳು ನಡೆದದ್ದನ್ನೆಲ್ಲ ವಿವರವಾಗಿ ಹೇಳಿ ಮುಗಿಸಿದಳು. ಮಾಯಾಳ ಪ್ರತಿಯೊಂದು ಮಾತು ವಿಕ್ರಮ್ನ ಹೃದಯಕ್ಕೆ ಈಟಿಯಾಗಿ ನಾಟಿತು. ಅವನು ನೋವಿನಿಂದ ಕಣ್ಣು ಮುಚ್ಚಿಕೊಂಡನು. ಅವನ ಮೌನ ಮಾಯಾಳನ್ನು ಮತ್ತಷ್ಟು ಕಾಡಿತು. ಯಾಕೆ ಮಧು, ಯಾಕೆ ಹೀಗೆ ಮಾಡಿದೆ? ನಾನು ನಿನ್ನನ್ನು ಎಷ್ಟು ನಂಬಿದ್ದೆ ಅನ್ನುತ್ತಾ ವಿಕ್ರಮ್ನ ಧ್ವನಿ ಕುಗ್ಗಿತು. ಅದರಲ್ಲಿ ಒಂದು ದೊಡ್ಡ ನಿರಾಸೆ ಬೆರೆತಿತ್ತು. ಕ್ಷಮಿಸು ವಿಕ್ಕಿ, ಆರಂಭದಲ್ಲಿ ನೀನು ಯಾರೆಂದು ತಿಳಿಯದೆ ಮಾಡಿದೆ. ಆದರೆ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ ಮೇಲೆಯೇ ನೀನು ಅಥರ್ವನ ತಮ್ಮ ಎಂದು ನನಗೆ ತಿಳಿದಿದ್ದು. ಸತ್ಯವನ್ನು ಹೇಳಿದರೆ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯೇನೋ ಎಂದು ಹೆದರಿದ್ದೆ. ಅದಕ್ಕೆ ಮಧುವಾಗಿ ನಟಿಸಿದೆ. ಆದರೆ ಈಗ ವಿಧಿ ನನ್ನನ್ನು ಬಿಡಲಿಲ್ಲ. ನಮ್ಮ ಅಪ್ಪ ಬಿಸ್ನೆಸ್ ಮೀಟಿಂಗ್ ಎಂದು ಹೇಳಿ ನನ್ನನ್ನು ಮೋಸ ಮಾಡಿ ಮುಂಬೈಗೆ ಕರೆದುಕೊಂಡು ಬಂದು ಬಿಟ್ಟರು. ಇಲ್ಲಿ ಸಾಗರ್ ಮ್ಯಾನ್ಸನ್ನಲ್ಲಿ ನನ್ನನ್ನು ಬಂಧಿಸಿಡಲಾಗಿದೆ. ನಾಳೆ ನನಗೂ ಸಾಗರ್ಗೂ ನಿಶ್ಚಿತಾರ್ಥ. ಮುಂದಿನ 15 ದಿನಗಳಲ್ಲಿ ಮದುವೆ ಎಂದು ಮಾಯಾ ಬೆಕ್ಕಳಿಸಿದಳು. ಸಾಗರ್, ಅವನು ನಿನ್ನ ಅಣ್ಣನ ಬಳಿಯಿಂದ ನನ್ನ ಬಿಸ್ನೆಸ್ಸನ್ನು ಮರಳಿ ಕೊಡಿಸಿದನು. ಆದರೆ ಅದನ್ನೇ ಕಾರಣವಾಗಿಟ್ಟುಕೊಂಡು ಈಗ ನನ್ನ ಅಪ್ಪನ ಜೊತೆ ಸೇರಿ ನನ್ನನ್ನು ಒಬ್ಬ ಒತ್ತೆಯಾಳುವಾಗಿ ಬದಲಾಯಿಸಿಬಿಟ್ಟಿದ್ದಾನೆ ವಿಕ್ಕಿ. ನೀನೆಂದರೆ ನನಗೆ ತುಂಬ ಇಷ್ಟ ಅಂದಾಗ ಅವನ ಹೃದಯ ವೇಗವಾಗಿ ಮಿಡಿಯಿತು. ಕಿವಿಗಳಲ್ಲಿ ರಕ್ತ ಹರಿಯುತ್ತಿರುವಂತಹ ಒಂದು ಭಾವನೆ. ಮುಂದೆ ಅಥರ್ವ ಕಾರನ್ನು ಓಡಿಸುತ್ತಿರಲು ನಕ್ಷತ್ರ ಅವನ ಭುಜದ ಮೇಲೆ ವಾಲಿಕೊಂಡು ನಿದ್ರಿಸುತ್ತಿದ್ದಳು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಥರ್ವನ ಕಾರು 120 ಕಿಲೋಮೀಟರ್ ವೇಗದಲ್ಲಿ ಧಾವಿಸುತ್ತಿತ್ತು. ಕಾರಿನ ಒಳಗೆ ಇದ್ದ ಆ ಎಸಿಯ ತಂಪಿನಲ್ಲೂ ವಿಕ್ರಮ್ನ ಹಣೆ ಬೆವರತೊಡಗಿತು. ಫೋನ್ನಲ್ಲಿ ಕೇಳಿದ ಆ ಒಂದು ಪದ ಮಾಯಾ ಅವನ ನರಗಳನ್ನು ಒಂದೊಂದಾಗಿ ಕತ್ತರಿಸಿದಂತಾಯಿತು. ತನ್ನ ಅಣ್ಣನ ಕಾರನ್ನು ಸುಟ್ಟವಳು, ತನ್ನನ್ನು ಅಪಘಾತಕ್ಕೀಡು ಮಾಡಿದವಳು, ಅಣ್ಣನ ಪರಮ ಶತ್ರು ವಿಷ್ಣುವಿನ ತಂಗಿ. ಇಷ್ಟು ದಿನ ತಾನು ಮಧು ಎಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಒಂದು ಮಾಯಾ ಬಿಂಬವನ್ನ ವಿಕ್ರಮ್ಗೆ ಉಸಿರುಗಟ್ಟಿಸಿದಂತಾಯಿತು. ಅವನ ಕಣ್ಣುಗಳು ಕತ್ತಲೆಯಾಗತೊಡಗಿದವು. ಕಾರಿನ ವೇಗ ಅವನ ಹೃದಯ ಬಡಿತದೊಂದಿಗೆ ಸ್ಪರ್ಧಿಸುತ್ತಿತ್ತು. ಅಣ್ಣ, ಗಾಡಿಯನ್ನು ನಿಲ್ಲಿಸಿ ಎಂದ ವಿಕ್ರಮ್ನ ಧ್ವನಿ ಗರಗರನೆ ಒಂದು ರೀತಿಯ ಆಜ್ಞೆಯ ಧಾಟಿಯಲ್ಲಿ ಹೊರಬಂದಿತು.
ಅಥರ್ವ ಬೆಚ್ಚಿ ಬಿದ್ದನು. ಏನೋ ವಿಕ್ಕಿ, ಏನಾಯಿತು ಅಂದಾಗ, ಗಾಡಿಯನ್ನು ಬದಿಗೆ ನಿಲ್ಲಿಸಿ ಅಣ್ಣ, ನನಗೆ ಒಂಥರ ಆಗ್ತಿದೆ ಎಂದು ವಿಕ್ರಮ್ ಹೇಳುವಾಗಲೇ ಅವನ ಮುಖ ರಕ್ತ ಸಂಚಾರವಿಲ್ಲದೆ ಬಿಳುಚಿಕೊಂಡಿತು. ಅಥರ್ವ ಆತಂಕದಿಂದ ಕಾರನ್ನು ಹೆದ್ದಾರಿಯ ಬದಿಯಲ್ಲಿ ನಿಲ್ಲಿಸಿದನು. ಗಾಡಿ ನಿಂತ ಮರುಕ್ಷಣವೇ ವಿಕ್ರಮ್ ಬಾಗಿಲು ತೆರೆದುಕೊಂಡು ಹೊರಗೆ ಜಿಗಿದನು. ಹಿಂದೆ ಬರುತ್ತಿದ್ದ ಅಜಯ್ನ ಕಾರು ಸ್ವಲ್ಪ ದೂರದಲ್ಲಿ ನಿಂತಿತು. ವಿಕ್ರಮ್ ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ರಸ್ತೆ ಬದಿಯಲ್ಲಿದ್ದ ಆ ಕತ್ತಲೆಯ ಕಡೆಗೆ ಬಿರುಸಾಗಿ ನಡೆದುಕೊಂಡು ಹೋದನು. ಅಥರ್ವ ಕಾರಿನಿಂದ ಇಳಿದು ಅವನನ್ನು ಹಿಂಬಾಲಿಸಲು ಪ್ರಯತ್ನಿಸಿದಾಗ ವಿಕ್ರಮ್ ಕೈ ಎತ್ತಿ ಯಾರೂ ಬರಬೇಡಿ ಎಂದು ಸನ್ನೆ ಮಾಡಿಬಿಟ್ಟು ಇನ್ನಷ್ಟು ದೂರ ಹೋದನು. ಅವನ ಕೈಲಿದ್ದ ಮೊಬೈಲ್ ಇನ್ನೂ ಜೀವಂತವಾಗಿತ್ತು. ಮರುತುದಿಯಲ್ಲಿ ಮಾಯಾ ಬಿಕ್ಕಳಿಸುವ ಶಬ್ದ ಕೇಳಿಸುತ್ತಲೇ ಇತ್ತು. ಏನು ನಿರ್ಧಾರ ತೆಗೆದುಕೊಳ್ಳುವನು ವಿಕ್ರಮ್? ಮಾಯಾ ಮತ್ತು ವಿಕ್ರಮ್ ಜೀವನದಲ್ಲಿ ಒಂದಾಗುವರಾ ಅಥವಾ ಸಾಗರ್ನ ಯೋಜನೆ ಫಲಿಸುವುದೇ? ನೋಡಿ ಮುಂದಿನ ಎಪಿಸೋಡ್ನಲ್ಲಿ. ಈ ಕಥೆ ಇನ್ನೂ ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.